Hello friends, please subscribe my channel and press the bell icon. ಫ್ರೆಂಡ್ಸ್, ಸೂಪರ್ ಹೀರೋ ಯಾರೇ ಆಗಿರಲಿ, ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಸಹ ಚಿಕ್ಕ ಮಕ್ಕಳಿಗೆ ಪ್ರಾರಂಭದಿಂದಲೂ ಡೋರೆಮೋನ್ ತರಹ ಫ್ರೆಂಡ್ಸ್ ಸಿಗಬೇಕು ಅಂತ ಆಸೆ ಪಡ್ತಾರೆ. ಇಲ್ಲಿ ತನಕ ದೊಡ್ಡವರು ಸಹ ತಮ್ಮ ಫೇವ್ರೇಟ್ ಕಾರ್ಟೂನ್ ಚಾನಲನ್ನು ಮಿಸ್ ಮಾಡದೆ ನೋಡ್ತಾರೆ. ಬನ್ನಿ ಫ್ರೆಂಡ್ಸ್, ಇವತ್ತು ಕಾರ್ಟೂನ್ ಜಗತ್ತಿನ ಕಿಂಗ್ ಆದ ಡೋರೆಮೋನ್ನ ಬಗ್ಗೆ ತಿಳಿಯೋಣ. ಇವತ್ತಿನ ದಿನದಲ್ಲಿ ಡೋರೆಮೋನ್ನ ಕ್ರೇಜ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಜಪಾನೀಸ್ ಕಾರ್ಟೂನ್ ದೇಶದ ವಿವಿಧೆಡೆ ಡಬ್ ಮಾಡಿ ಪ್ರಸಾರ ಮಾಡಲಾಗುತ್ತದೆ. ಈ ಕಾರ್ಟೂನ್ನಲ್ಲಿ ಕಾಣುವ ಪಾತ್ರಧಾರಿಯಾದ ನೋಮಿತಾ ಮತ್ತು ಡೋರೆಮಾನ್ನ ಫ್ರೆಂಡ್ಶಿಪ್ ಮತ್ತು ಅಡ್ವೆಂಚರ್ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತದೆ. ಈ ಕಾರ್ಟೂನ್ನ ಸೀರೀಸ್ ಬೇಸಿಕ್ ಆಗಿ ಜಪಾನೀಸ್ ಕಾಮಿಕ್ ಸೀರೀಸ್ ಆಧಾರಿತವಾಗಿದೆ. ಇದನ್ನು ಹಿರೋಶಿ ಪೊಜಿಮೋಟೋ ಮತ್ತು ಮೋಟೋ ಅಬಿಕೋ ಎಂಬ ಇಬ್ಬರು ರೈಟರ್ ಬರೆದು ಪ್ರಸಾರ ಮಾಡಿದರು. ಇವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿ ಇವರಿಗೆ ಪೊಜಿಕೋ ಎಫ್ ಪುಜಿಯೋ ಎಂಬ ಹೆಸರಿನಿಂದಲೂ ಪ್ರಸಿದ್ಧಿ ಪಡೆದಿದ್ದಾರೆ. ಈ ಕಾರ್ಟೂನ್ ಭವಿಷ್ಯದಿಂದ ಬಂದ ಬೆಕ್ಕು ಮತ್ತು ನೋಮಿತಾ ಎಂಬ ಹುಡುಗನ ಪಕ್ಕದಲ್ಲಿ ಇದ್ದು, ಈ ಹುಡುಗ ಯಾವುದೇ ಅಭ್ಯಾಸವಾಗಲಿ ಅಥವಾ ಕ್ರೀಡೆಯಲ್ಲಾಗಲಿ ಉತ್ತಮನಾಗಿರುವುದಿಲ್ಲ. ಇದಕ್ಕಾಗಿ ಭವಿಷ್ಯದಲ್ಲಿ ನೋಮಿತಾನ ಪ್ರಾಬ್ಲಮ್ ಮತ್ತು ಹೆಲ್ಪ್ ಮಾಡಲು ಬಂದ ಈ ರೋಬೋಟ್ನೇ ಡೋರೆಮೋನ್. ತನ್ನ ಪಾಕೆಟ್ನಿಂದ ಕೆಲವು ಭವಿಷ್ಯ ಬೇರೆ ಬೇರೆ ತರಹದ ಟೆಕ್ನಾಲಜಿಯನ್ನು ತೆಗೆಯುತ್ತಾನೆ. ಇದರಲ್ಲಿ ಸೀರೀಸಲ್ಲಿ ಗ್ಯಾಜೆಟ್ಸ್ ಎಂಬ ಹೆಸರಿನಿಂದ ಹೇಳಲಾಗಿದೆ. ಈ ಗ್ಯಾಜೆಟ್ಸ್ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಲು ನೋಮಿತಾನ ಹೆಲ್ಪ್ ಮಾಡುತ್ತದೆ. ಈ ಕಾಮಿಕ್ನಲ್ಲಿ ಕೆಲವು ಅದ್ಭುತ ಕ್ಯಾರೆಕ್ಟರ್ ಅಂದರೆ ಶಿಜುಕಾ, ಇದು ನೋಮಿತಾನ ಬೆಸ್ಟ್ ಫ್ರೆಂಡ್ ಮತ್ತು ನೋಮಿತಾ ಇವಳನ್ನು ಇಷ್ಟಪಡುತ್ತಾನೆ. ಇನ್ನು ಎಂದರೆ ಜಿಯಾನ್ ಮತ್ತು ಸುನಿಯೋ, ಇವರು ಯಾವಾಗಲೂ ನೋಮಿತಾಗೆ ತೊಂದರೆ ಕೊಡುತ್ತಿದ್ದಾರೆ. ಆದರೆ ಕಷ್ಟ ಕಾಲ ಬಂದಾಗ ಇವರಿಬ್ಬರು ಇವನ ಸಹಾಯ ಮಾಡಲು ಬರುತ್ತಾರೆ. ಈ ಡೋರೆಮೋನ್ ಒರಿಜಿನಲ್ ಕಾಮಿಕ್ ಸೀರೀಸ್ 15 ಡಿಸೆಂಬರ್ 1969ರಿಂದ 23 ಜೂನ್ 1996ರವರೆಗೆ 1345 ಸ್ಟೋರೀಸ್ ಒಳಗೊಂಡಿತ್ತು. ಕಾಮಿಕ್ ಸೀರೀಸ್ ಪ್ರಾರಂಭವಾಗಲೇ ತುಂಬ ಜನಪ್ರಿಯವಾಗಿತ್ತು. 1 ಏಪ್ರಿಲ್ 1973 ಅನಿಮೇಷನ್ ಮುಖಾಂತರ ಜನರ ಮುಂದೆ ಪ್ರದರ್ಶನ ನೀಡಲಾಯಿತು. ಇವತ್ತಿನವರೆಗೆ ಡೋರೆಮೋನ್ 3 ಅನಿಮೇಷನ್ ಸೀರೀಸ್ ಮಾಡಲಾಗಿದೆ. ಮೊದಲ ಅನಿಮೇಷನ್ ಸೀರೀಸ್ 1 ಏಪ್ರಿಲ್ 1973ರಿಂದ 30 ಸೆಪ್ಟೆಂಬರ್ 1973, ಆದರೆ ಕಾಮಿಕ್ನಲ್ಲಿ ಇದ್ದ ಹಾಗೆ ಪಾತ್ರ ಅನಿಮೇಷನ್ನಲ್ಲಿ ಮಾಡಲಿಲ್ಲ. ಇದಕ್ಕಾಗಿ ಮಾರ್ಚ್ 5ರ ಒಳಗೆ ಇದನ್ನು ಬಂದ್ ಮಾಡಲಾಯಿತು. ಇವತ್ತಿನವರೆಗೆ ಇದರ ಒಂದೇ ಒಂದು ಕಾಪಿ ಆಗಲಿ ಯಾರ ಹತ್ತಿರನೂ ಇಲ್ಲ. ಎರಡನೇ ಸೀರೀಸ್ 2 ಏಪ್ರಿಲ್ 1979ರಲ್ಲಿ ಬಂದು ಇದು ತುಂಬ ಜನಪ್ರಿಯವನ್ನು ಪಡೆಯಿತು. ಇದನ್ನು 18 ಮಾರ್ಚ್ 2005ರವರೆಗೆ ಬ್ರಾಡ್ಕಾಸ್ಟ್ ಮಾಡಲಾಯಿತು. ಇಲ್ಲಿಯವರೆಗೆ ಡೋರೆಮೋನ್ ಜಪಾನ್ ಅಲ್ಲದೆ ದೇಶದ ವಿವಿಧೆಡೆ ಪ್ರಸಾರ ಪಡೆಯಿತು. ಸದ್ಯ ಡೋರೆಮೋನ್ ಸೀರೀಸ್ ನಡೆದುಕೊಂಡು 3 ಸೀರೀಸ್ 15 ಏಪ್ರಿಲ್ 2005ರಲ್ಲಿ ಸ್ಟಾರ್ಟ್ ಆಗಿದ್ದು, ಇದಕ್ಕೆ 530 ಹೆಚ್ಚು ಎಪಿಸೋಡ್ಗಳನ್ನು ಮಾಡಲಾಗಿದೆ. ಈ ಸೀರೀಸ್ ದೇಶದ ಬೇರೆ ಬೇರೆ ಕಡೆಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಭಾರತದಲ್ಲಿ ಯಾವಾಗಲೂ ಈ ಸೀರೀಸ್ನ ಜೊತೆ ಕೆಲವು ಹಳೆಯ ಸೀರೀಸ್ಗಳನ್ನು ಪ್ರಸಾರ ಮಾಡಲಾಗುತ್ತದೆ. ಡೋರೆಮೋನ್ ಇವತ್ತಿನ ಸಮಯದ ಲೋಕಪ್ರಿಯ ಅನಿಮೇಷನ್ ಸೀರೀಸ್ ಆಗಿದೆ. ಈ ಲೋಕಪ್ರಿಯವಾಗಲು ಮುಖ್ಯ ಕಾರಣ ಇದರ ಕೆಲವು ಪಾತ್ರಗಳು ಮತ್ತು ಮಕ್ಕಳಿಗೆ ಮನೋರಂಜನೆ ನೀಡುವ ಬದಲು ಮಕ್ಕಳಿಗೆ ಒಳ್ಳೆಯ ನೀತಿ ಪಾಠವನ್ನು ನೀಡುತ್ತದೆ. ಡೋರೆಮೋನ್ ಕೇವಲ ಅನಿಮೇಷನ್ ಜಗತ್ತಿನಲ್ಲಿ ಅಷ್ಟೇ ಅಲ್ಲದೆ ಇದರ ಮೇಲೆ 38ಕ್ಕಿಂತ ಅಧಿಕ ಚಿತ್ರವನ್ನು ಮಾಡಲಾಗಿದೆ. ಇದರ ಮೇಲೆ ಮಾಡಲಾದ ವಿಡಿಯೋ ಗೇಮ್ಸ್ ಕೂಡ ಬಹಳ ಜನಪ್ರಿಯವಾಗಿದೆ. ಡೋರೆಮೋನ್ ಕಾಮಿಕ್ ಸೀರೀಸ್ 2015ರ ತನಕ 100 ಮಿಲಿಯನ್ ಕಾಪಿಯನ್ನು ಮಾರಾಟ ಮಾಡಲಾಗಿದ್ದು, ಅನಿಮೇಷನ್ ಸೀರೀಸ್ನ 30+ ಅಧಿಕ ದೇಶದಲ್ಲಿ ಪ್ರಸಾರ ಮಾಡಲಾಗುತ್ತದೆ. 2002ರಲ್ಲಿ ದ ಏಷ್ಯಾ ಮ್ಯಾಗಝೀನ್ ಏಷ್ಯನ್ ಹೀರೋ ಎಂಬ ಹೆಸರನ್ನು ನೀಡಿ ಅವಾರ್ಡನ್ನು ನೀಡಿ ಪ್ರಶಸ್ತಿ ನೀಡಿದೆ. ಈ ಕಾಮಿಕ್ ಅನಿಮೇಷನ್ ತುಂಬ ಕಾಲ ಕಳೆದರೂ ಜನರಲ್ಲಿ ಪ್ರೀತಿ ಇನ್ನೂ ಉಳಿಸಿಕೊಂಡಿದೆ, ಜನಪ್ರಿಯವನ್ನು ಪಡೆದುಕೊಂಡಿದೆ. ಈ ಡೋರೆಮೋನ್ನ ಬಗ್ಗೆ ಇವತ್ತು ಹೇಳಿದ ನಾನು ಈ ಸ್ಟೋರಿ ನಿಮಗೆ ಇಷ್ಟವಾಯಿತು ಎಂದು ಅಂದುಕೊಂಡಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನನ್ನು ನೀಡಿ. ಥ್ಯಾಂಕ್ ಯು.